ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತಿನ ಬೆಳಗ್ಗೆ ತಿಂಡಿ ನಾನು ಪಲಾವ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ರಸಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವೊಂದು ತರಕಾರಿಗಳನ್ನ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ರಸಮ್ ತುಂಬ ಸಿಂಪಲ್ ಆಗಿ ಈಸಿ ಆಗಿದೆ. ಅದನ್ನು ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲು ಬೇಳೆ ಬೇಯಿಸ್ಕೊಳ್ಬೇಕು. ನೋಡಿ, ನಾನು ಬೇಳೆನ ಬೇಯಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕುಕ್ಕರಲ್ಲಿ. ಆದಷ್ಟು ಸಾಫ್ಟಾಗಿ ಬೇಳೆ ಬೇಯಿಸ್ಕೊಂಡ್ಬಿಡ್ಬೇಕು. ಒಂದು 2-3 ಟೇಬಲ್ ಸ್ಪೂನ್ ಬೇಳೆ ತೊಗೊಂಡು ಒಂದು 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದಿದೆ. ಇದನ್ನು ಪಕ್ಕ ಎತ್ತಿಟ್ಕೊಂಡು ಕೆಲವೊಂದು ಐಟಮ್ನ ರುಬ್ಕೊಂಡು ನಂತರ ಒಗ್ಗರಣೆ ಹಾಕೋಬೇಕಾಗತ್ತೆ. ನೋಡಿ, ಅದಕ್ಕೆ ಬೇಕಾಗಿರೋವಂಥ ಐಟಮ್ಗಳನ್ನೆಲ್ಲ ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ. ಏನೇನು ಬೇಕು ಅನ್ನೋದನ್ನು ಇವಾಗ ರುಬ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಕೆಲವೊಂದು ಐಟಮ್ನ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, ಜೀರಿಗೆ 1 ಟೀ ಸ್ಪೂನ್, ಮೆಣಸು ಅರ್ಧ ಟೀ ಸ್ಪೂನ್. ಮೆಣಸೇ ಇಲ್ಲಿ ಮೇಯ್ನ್ ಖಾರ ಕೊಡುವಂಥದ್ದು. ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಬಣ್ಣ ಬರುತ್ತೆ, ಲೈಟಾಗಿ ಖಾರ ಇರುತ್ತೆ. 3 ಬ್ಯಾಡಗಿ ಮೆಣಸಿನ್ಕಾಯಿ, 1-2 ಇಂಚ್ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ. ಮೇಯ್ನ್ ಐಟಮು ಟೊಮೆಟೊ, ದಪ್ಪ ಸೈಜ್ದು 2 ಟೊಮೆಟೊ, ಜಾಮ್ ಟೊಮೆಟೊ ಉಪಯೋಗಿಸ್ತಾ ಇದ್ದೀನಿ. ನೀವು ಹುಳಿ ಟೊಮೆಟೊ ಏನಾದರೂ ಉಪಯೋಗಿಸೋದಾದರೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕೊಳ್ಳಿ. ಇವಾಗ ಇದನ್ನು ರುಬ್ಕೊಳ್ತೀನಿ. ಲೈಟಾಗಿ ತರಕಾರಿಯಾಗಿದ್ದರೂ ಪರವಾಗಿಲ್ಲ, ಎಷ್ಟು ಸಾಧ್ಯ ಅಷ್ಟು ರುಬ್ಕೊಳ್ಳಿ. ಇದನ್ನು ಪಕ್ಕ ಎತ್ತಿಟ್ಕೊಂಡು ಒಗ್ಗರಣೆ ಹಾಕೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋಂಥ ಬಾಣಲಿ ಅಥವಾ ಪಾತ್ರೆ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಳಗಡೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಇಂಗು, ಒಣಗಿದ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕೊಳ್ಳೋಣ. ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ರುಬ್ಬಿರೋಂಥ ಮಿಶ್ರಣ ಹಾಕೊಳ್ತೀನಿ. ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂಡು ಒಂದು 3 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಯಾಕೆಂದರೆ ಎಲ್ಲ ಹಸಿದೆ ಹಾಕಿರೋದ್ರಿಂದ ಟೊಮೆಟೊ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆದು ಹಸಿ ಘಮ ಹೋಗಬೇಕು. 2-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿದೆಲ್ಲ ಕುದ್ದಿರೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಆಪ್ಷನಲ್ಲು. ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಬೆಲ್ಲ ಹಾಕ್ಕೊಂಡ್ರೆ. ಜೊತೆಗೆ 1 ಗರಿ ಕರಿಬೇವಿನ ಸೊಪ್ಪು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಮ್ಯಾಶ್ ಮಾಡಿಬಿಟ್ಟು ಹಾಕೊಂಡ್ಬಿಡ್ಬೇಕು. ತಣ್ಣಗಾಗಿದ್ರೆ ಕೈಯಲ್ಲಾದರೂ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಸೌಟಲ್ಲಾದರೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಹಾಕೊಳ್ಳಿ. ಇವಾಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೊಳ್ತೀನಿ. ಅದೇ ಕುಕ್ಕರ್ ಒಳಗಡೆ ನೀರು ಹಾಕೊಳ್ತಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಅರ್ಧದಿಂದ 3/4 ಲೀಟ್ರಷ್ಟು ರಸಮ್ನ. ಒಂದು 3ರಿಂದ 4 ಜನ ಆರಾಮಾಗಿ ಊಟ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಕುದೀಲಿ. ಏನಿಲ್ಲ ಅಂದರೂ ಒಂದು 7ರಿಂದ 8 ನಿಮಿಷ ಇದು ಚೆನ್ನಾಗಿ ಕುದ್ರೆ ಅದ್ರ ರಸ ಎಲ್ಲ ನೀರಿಗೆ, ಬೇಳೆಗೆಲ್ಲ ಹಿಡಿದು ಒಳ್ಳೆ ರುಚಿ ಬರುತ್ತೆ. ಕುದಿಯೋದಕ್ಕೆ ಬಿಡೋಣ. 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕುದೀತಾ ಇದ್ರೇ ಆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿದು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅನ್ನೋದು ಗೊತ್ತಾ. ಟೇಸ್ಟ್ ಮಾಡಿ ನೋಡಿದೆ, ಸಕ್ಕತ್ತಾಗಿದೆ. ಉಪ್ಪು, ಹುಳಿ, ಖಾರ, ಆ ಮೆಣಸಿಂದೇ ಖಾರ, ಇನ್ನೇನು ಬ್ಯಾಡಗಿ ಮೆಣಸಿನ್ಕಾಯಿ 3 ಹಾಕಿರೋದ್ರಿಂದ ಅಂತ ಏನು ತುಂಬ ಸ್ಟ್ರಾಂಗ್ ಆಗಿಲ್ಲ. ಮೆಣಸಿನ ಖಾರ ಕುಡಿತಾ ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ಟೇಸ್ಟು ಗಂಟ್ಲಿಗೆ ಚುರ್ರ ಅನ್ನಂಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಟೊಮೆಟೊ ಬೇಳೆ ರಸಮ್ ರೆಡಿ ಇದೆ. ನೋಡಿ, ತುಂಬಾ ರುಚಿಯಾಗಿದೆ. ರಸಮ್ ಪುಡಿ ಇಲ್ಲದೇನೂ ಕೂಡ ರಸಮ್ನ ತುಂಬ ರುಚಿಯಾಗಿ ಮಾಡ್ಕೋಬೋದು. ಈ ರಸಮ್ ಜೊತೆ ಹಪ್ಪಳ, ಸಂಡಿಗೆನ ನೀವು ಎಣ್ಣೆಗೆ ಹಾಕ್ಕೊಂಡು ಪಕ್ಕ ಸೈಡಲ್ಲಿ ಬಡಿಸ್ಕೊಂಡು ತಿಂತಾ ಇದ್ರಂತೂ ಅನ್ನದ ಜೊತೆ ತುಂಬಾ ರುಚಿಯಾಗಿರುತ್ತೆ. ಇನ್ನೇನು ಬೇಕು ಅನ್ಸಲ್ಲ. ಈ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಬಿಸಿ ಬಿಸಿ ರಸಮ್ ಕುಡಿಬೇಕು ಅಂತ ಅನ್ನಿಸ್ದಾಗ ಈ ರಸಮ್ ಮಾಡಿಕೊಂಡು ನೀವು ಕುಡಿಬೋದು. ಇಲ್ಲ ಅಂದರೆ ಅನ್ನಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರಸಮ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.